ಸರ್ಕಾರದ ಜಾಗ ಭೂಕಳ್ಳರ ಪಾಲಾಗ್ತಾ ಇದೆ. ಗೋಮಾಳದ ಜಾಗದಲ್ಲಿದ್ದಂಥ ರಾಜಕಾಲುವೆಯನ್ನೇ ಅಕ್ರಮವಾಗಿ ಒತ್ತುವರಿ ಮಾಡಿ ಕಟ್ಟಡ ನಿರ್ಮಾಣ ಮಾಡ್ತಾ ಇರುವಂಥ ಆರೋಪ ಕೇಳಿಬಂದಿದೆ. ಭೂ ದರೋಡೆಕೋರರ ವಿರುದ್ಧ ಹೆಮ್ಮಿಗೆಪುರದ ನಿವಾಸಿಗಳು ಸಮರ ಸಾರಿದ್ದಾರೆ. ಸರ್ಕಾರದ ಗೋಮಾಳ ಜಾಗ ಭೂಗಳ್ಳರ ಪಾಲು. ಮಳೆ ಚರಂಡಿ ನೀರು ಹೋಗಲು ಜಾಗವಿಲ್ಲದೆ ಜನರ ಗೋಳು. ಇದು ರಾಜಧಾನಿಯ ಕತೆ. ಇಲ್ಲಿರೋ ಜನರ ವ್ಯಥೆ. ಇಲ್ಲಿ ಅಧಿಕಾರಿಗಳು ಮಾಡಬೇಕಿದ್ದ ಕೆಲಸವನ್ನ ಹೆಮ್ಮಿಗೆಪುರದ ವಾರ್ಡ್ ನಂಬರ್ 198 ನಿವಾಸಿಗಳೇ ಮಾಡ್ತಿದ್ದಾರೆ. ಈ ಮೂಲಕ ಸರ್ಕಾರದ ಗೋಮಾಳ ಜಾಗವನ್ನ ರಕ್ಷಿಸಲು ಮುಂದಾಗಿದ್ದಾರೆ. ಹೌದು, ಗೋಮಾಳದ ಜಾಗದಲ್ಲಿ ಇದ್ದ ರಾಜಕಾಲುವೆಯನ್ನ ಕೆಡವಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಭೂಗಳ್ಳರ ವಿರುದ್ಧ ಹೆಮ್ಮಿಗೆಪುರದ ನಿವಾಸಿಗಳು ಭಿತ್ತಿ ಪತ್ರ ಹಿಡಿದುಕೊಂಡು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಇನ್ನು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಾಣ ಮಾಡ್ತಿರೋದ್ರಿಂದ ಸುತ್ತಮುತ್ತ ನಿವಾಸಿಗಳಿಗೆ ಸಂಕಷ್ಟ ಎದುರಾಗಿದೆ. ರಾಜಕಾಲುವೆ ಮುಖಾಂತರ ಮಳೆ ಚರಂಡಿ ನೀರು ಹೋಗುವ ಜಾಗ ಬಂದ್ ಮಾಡಿರುವ ಪರಿಣಾಮ ಮನೆಗಳಿಗೆ ನೀರು ನುಗ್ಗುತ್ತಿದ್ದು ಭೂಗಳ್ಳರ ವಿರುದ್ಧ ಬೋರ್ಡ್ ಉದ್ಘಾಟನೆ ಮಾಡಿ ಅಭಿಯಾನ ನಡೆಸುತ್ತಿದ್ದಾರೆ. ತುಂಬ ಒತ್ತುವರಿ ಆಗಿದೆ. ಇಲ್ಲಿ ಎಷ್ಟು ಬೇಗ ನಮ್ಗೆ ಹೆಂಗೆ ಗೊತ್ತಾಗ್ತಾ ಇದ್ರೆ 8 ದಿನಕ್ಕೇನೆ ಅವರು ಕಟ್ಟಡವನ್ನು ಎಬ್ಬಿಸ್ಬಿಡ್ತಾ ಇದ್ದಾರೆ. ಅಂದರೆ ನಮ್ಗೆ ಅದರಿಂದ ಗೊತ್ತಾಗ್ತಾ ಇದೆ ಇದು ಅಧಿಕೃತವಾಗಿದ್ದರೆ ಯಾರು ಅಷ್ಟು ಬೇಗ ಸುಲಭವಾಗಿ ಮಾಡೋಕ್ಕಾಗಲ್ಲ. ಸ್ವಲ್ಪ ಸಮಯ ತಗೊಳ್ತಾರೆ ಮತ್ತು ಪ್ಲ್ಯಾನ್ ಮಾಡ್ಕೊಳ್ತಾರೆ ಸರಿಯಾದ ರೀತಿಯಲ್ಲಿ. ಇಲ್ಲೆಲ್ಲ ಕೂಡ ಫ್ಲಡ್ಸ್ ಬಂದುಬಿಡುತ್ತೆ. ಅಂದರೆ ನೀರೆಲ್ಲ ಆಚೆ ಬಂದಾಗ ಜನರಿಗೆ ಸಾರ್ವಜನಿಕ ನಿಮಗೆ ಗೊತ್ತು ಎಷ್ಟು ತೊಂದರೆ ಆಗುತ್ತೆ. ಅದು ನಮಗೆ ಮತ್ತು ರಿವರ್ಸ್ ಬಂದಾಗ ನಮಗೆ ಎಲ್ಲ ಅಲ್ಲಿ ಇರುವಂಥ ಕಟ್ಟಡ ಒಳಗೆಲ್ಲ ನೀರು ತುಂಬ್ತಾ ಇದೆ. ಈಗ ಹಿಂದೆ ಆಗಿತ್ತು ಆ ಥರ. ಒಟ್ನಲ್ಲಿ ಸರ್ಕಾರ ಬೇಗ ಎಚ್ಚೆತ್ತುಕೊಂಡು ನಿವಾಸಿಗಳಿಗೆ ಆಗ್ತಿರುವ ತೊಂದರೆಯನ್ನ ಸರಿಪಡಿಸಿ ಭೂಗಳ್ಳರ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಹಾಗಾದ್ರೆ ಹೆಲಿಕಾಪ್ಟರ್ ಬಾಡಿಗೆ ರೇಟ್ ಹೇಗಿದೆ ಅಂತ ನೋಡೋದಾದ್ರೆ 2 ಆಸನದ ಹೆಲಿಕಾಪ್ಟರ್ 1 ಗಂಟೆಗೆ 2,10,000 ರೂಪಾಯಿ ಇದೆ. 4 ಆಸನದ ಹೆಲಿಕಾಪ್ಟರ್ ಅನ್ನ 1 ಗಂಟೆ ಬಳಸುವುದಕ್ಕೆ 2,50,000 ರೂಪಾಯಿ ಆಗುತ್ತೆ. 6 ಆಸನದ ಮಿನಿ ವಿಮಾನ 1 ಗಂಟೆಗೆ 3 ಲಕ್ಷ ರೂಪಾಯಿ ಇದೆ. 8 ಆಸನದ ಮಿನಿ ವಿಮಾನವನ್ನ 1 ಗಂಟೆಗೆ ಬಳಸೋದಕ್ಕೆ 3.5 ಲಕ್ಷ ನಿಗದಿಯಾಗಿದೆ. ಇನ್ನು 13 ಆಸನದ ಮಿನಿ ವಿಮಾನ ಗಂಟೆಗೆ GST ಸೇರಿ 4 ಲಕ್ಷ ರೂಪಾಯಿ ಆಗುತ್ತೆ. ಏನಾಗುತ್ತಂದ್ರೆ ಫಸ್ಟ್ ಆಫ್ ಆಲ್ VIP-ಗಳು ಮೂವ್ಮೆಂಟ್ ಇರುತ್ತೆ, ಸೇಫ್ಟಿ ಮತ್ತು ಬೇಗ ಮುಟ್ಟಬೇಕಾಗಿರುತ್ತೆ ಅವ್ರಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ, ಮತ್ತು ಸುಮಾರು ಕಡೆ ಹೋಗಬೇಕಾಗಿರುತ್ತೆ. ಮೀಟಿಂಗ್ಸ್ಗಳು ಮಾಡ್ತಾನೆ ಇರ್ತಾರೆ, ಕ್ಯಾಂಪೇನಿಂಗ್ ನಡೀತಾನೆ ಇರುತ್ತೆ. ಬೈ ರೋಡು ಅಥವಾ ಬೈ ಏರ್ ಬೇರೆ ಕಮರ್ಷಿಯಲ್ ಫ್ಲೈಟ್ ತೊಗೋಬೇಕು ಅಂತಂದರೆ ತುಂಬ ತೊಂದರೆಗಳಾಗ್ತವೆ ಮತ್ತು ಅನ್ಸರ್ಟನ್ಟಿ ಇರುತ್ತೆ. ಹಾಗಾಗಿ ಅವರು ಮುಂಚೆನೇ ಪ್ಲ್ಯಾನ್ ಮಾಡಿ ಇದು ಫ್ಲೆಕ್ಸಿಬಲ್ ಮಾಡ್ಬೋದು. ನಾವು ಸ್ವಲ್ಪ ಟೈಮಿಂಗ್ ಅವ್ರ ಪ್ರಕಾರ ನಾವು ಮಾಡಿಕೊಂಡು ಅದಕ್ಕೋಸ್ಕರ ಇದನ್ನು ಪ್ರಿಫರ್ ಮಾಡ್ತಾರೆ. ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್, ಮಿನಿ ಏರ್ಕ್ರಾಫ್ಟ್ಗಳಿಗೆ 8 ಗಂಟೆಯ ಅವಧಿಗೆ 20,000 ಶುಲ್ಕ ನಿಗದಿಯಾಗಿದೆ. ಮಂಗಳೂರು ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 8 ಗಂಟೆಗೆ 50,000 ಶುಲ್ಕ ನಿಗದಿಯಾಗಿದೆ. ಜೊತೆಗೆ ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಹೆಚ್ಚಾದರೂ ಬಾಡಿಗೆ ದರದಲ್ಲಿ ವ್ಯತ್ಯಾಸ ಆಗುತ್ತೆ. ಅಲ್ಲದೆ ಕಂಪನಿಗಳಿಗೆ ವೇಟಿಂಗ್ ಚಾರ್ಜ್ ಕೂಡ ಪಾವತಿಸಬೇಕು. ಒಟ್ನಲ್ಲಿ ಲೋಕಸಭಾ ಅಖಾಡದಲ್ಲಿ ಪ್ರಚಾರದ ಭರಾಟೆ ಹೆಚ್ಚಾಗಿದ್ದು, ಘಟಾನುಘಟಿ ನಾಯಕರು ಕದನ ಭೂಮಿಗೆ ಎಂಟ್ರಿ ಕೊಡೋದಕ್ಕೆ ಹೆಲಿಕಾಪ್ಟರ್ಗಳನ್ನ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಇದರಿಂದ ಹೆಲಿಕಾಪ್ಟರ್ಗಳಿಗೆ ಈಗ ಸಖತ್ ಬೇಡಿಕೆ ಸೃಷ್ಟಿಯಾಗಿದೆ. ಈ ರೇಟ್ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯೂ ಇದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.